ನಂದು ರೆಡಿ ಆಯಿತು. ಸೊ ನಮ್ಮಮ್ಮ ಇನ್ನು ಪೂಜೆ ಮಾಡ್ತಾ ಇದ್ದಾರೆ. ನಾನು ರೆಡಿ ಆಯ್ತೀನಿ, ಹೊರಡ್ತೀವಿ. ಸೊ ನಂದು ಔಟ್ಫಿಟ್ ಹೀಗಿದೆ ನೋಡಿ. ಇದು ನಮ್ಮಮ್ಮನ ಔಟ್ಫಿಟ್ಟು ನೋಡಿ. ನಾವು ಆಟೋಲ್ಲಿ ಹೋಗ್ತಾ ಇದ್ವಿ. ಸೊ ಅಲ್ಲಿಗೆ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ 40 ರೂಪಾಯಿ ಚಾರ್ಜ್ ಇರುತ್ತೆ. ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕ. ಸೊ ದರ್ಶನಕ್ಕೆ ಕ್ಯೂ ಇತ್ತು, ಅಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ವಿಡಿಯೋ ಏನು ಅಷ್ಟು ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಜಸ್ಟು ಮಾಡಿದ್ವಿ. ಇವಾಗ ದರ್ಶನ ಎಲ್ಲ ಮುಗೀತು. ಒಳಗಡೆ ಅಮ್ಮನವ್ರ ಫೋಟೋ ವಿಡಿಯೋ ಥರ ಇಲ್ಲ. ಈ ಒಂದು ಟೆಂಪಲಲ್ಲಿ ಇನ್ನೊಂದು ಅದ್ಭುತ ಏನಂತಂದರೆ 60 ಅಡಿ ಚಾಮುಂಡೇಶ್ವರಿ ತಾಯಿ ಸ್ಟ್ಯಾಚುನ ನಾವು ಲೈವ್ ಆಗಿ ನೋಡ್ಬೋದು. ಮತ್ತು ಈ ಒಂದು ಸ್ಟ್ಯಾಚು ಬಂದು ಕಂಪ್ಲೀಟ್ ಪಂಚಲೋಹದಿಂದ ಮಾಡಿರುವಂತಹದ್ದು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಬಸವಪ್ಪನ ಸನ್ನಿಧಿ ಇರುತ್ತೆ, ಅಲ್ಲೋದ್ರೆ ಬಸವಪ್ಪ ಇರುತ್ತೆ. ಸೊ ನಾವೇನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಬಸವಪ್ಪನ ಹತ್ರ ಪಾದ ಕೇಳಿದ್ರೆ ಆಗುತ್ತೆ ಅನ್ನೋದಾದರೆ ಬಸವಪ್ಪ ಪಾದ ಕೊಡುತ್ತೆ. ನೀವು ಕೂಡ ಬಂದು ಒಂದ್ಸಲ ಕೇಳಿ ನೋಡಿ. ಸೊ ಇಲ್ಲಿ ನಾವು ಚಾಮುಂಡೇಶ್ವರಿ ಲೆಫ್ಟ್ ಸೈಡ್ಗೆ, ನಮಗೆ ರೈಟ್ ಸೈಡ್ಗೆ ಒಂದು ಗುಹೆ ಥರ ಇರುತ್ತೆ. ಸೊ ನಮಗೆ ಕ್ಯೂರಿಯಾಸಿಟಿ ಹೋದಾಗಲಿಲ್ಲ ಅಲ್ಲಿ ಏನಿದೆ ಒಳಗಡೆ ನೋಡಬೇಕಂತೇಳಿ. ಈ ಟೈಮ್ ನೋಡೋಣ ಅಂತ ಅಮ್ಮ ನಾನಿಬ್ಬರೇ ಹೋಗಿದ್ವಿ. ಸೊ ನೋಡೋಣ ಅಂತ ಹೇಳಿ ಹೋದ್ವಿ. 50 ರೂಪೀಸ್ ಟಿಕೆಟ್ ಇತ್ತು, ತೊಗೊಂಡ್ವಿ. ಒಳಗಡೆ ಎಂಟ್ರಾದರೆ ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದು ಏನು ನಮ್ಮ ಕರ್ನಾಟಕದ ಸಂಸ್ಕೃತಿ ಏನಿದೆ ಎಲ್ಲ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಕೆಲವೊಂದನ್ನು ನಾವು ಲೈವಲ್ಲಿ ನೋಡೋದಕ್ಕಾಗೋದಿಲ್ಲ, ಮತ್ತು ಕೆಲವೊಂದು ನಮಗೆ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಇದೆ. ಸೊ ಇಲ್ಲಿ ಎಷ್ಟು ವೀಡಿಯೋ ಅಂದರೆ ನಾನು ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಹಾಗೆ ಫುಲ್ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನೀವು ನೋಡಿ. ಮತ್ತು ಇನ್ನೊಂದು ಏನಂತಂದರೆ, ನೀವು ಯಾವಾಗಾದರೂ ಬಂದರೆ ಇಲ್ಲಿಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ಅಂತ ಇಲ್ಲಿ ಬಂದರೆ ಗೌಡ್ಗೆರೆಗೆ ಒಂದು 50 ರೂಪೀಸ್ ಹೋದರೆ ಹೋಗಲಿ ಅಂತೇಳಿ ನೀವು ಕೊಟ್ಟು ಇಲ್ಲಿ ಒಳಗಡೆ ಬಂದು ಅಟ್ಲೀಸ್ಟ್ ನಿಮಗೆ ಫುಲ್ಲೆಲ್ಲ ಕವರ್ ಮಾಡಬೇಕಂದ್ರೆ ನಿಮಗೆ 40 to 50 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಅಷ್ಟು ದೊಡ್ಡದಿದೆ ಒಳಗಡೆ. ನೀವು ಹೋಗ್ತಾಯಿದ್ರೆ ಕ್ರಾಸ್ ಇದೆ. ನಾನೆಲ್ಲೋ ಎಕ್ಸಿಟ್ ಅಂದ್ಕೊಂಡು ಹೋದಷ್ಟು ಇನ್ನೂ ಬೇರೆ ಬೇರೆ ಥರ ಹೊಸದು ಬರ್ತಾನೆ ಇತ್ತು. ನೀವೇ ನೋಡಿ ಹಾಗೆ ಎಷ್ಟು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಸಂಗೊಳ್ಳಿ ರಾಯಣ್ಣ ಚೆನ್ನಾಗಿದೆ. ಎಡ್ಗಡೆನಾ ನಡಿ ನಡಿ. ಪ್ರಪಂಚದಲ್ಲಿ ಚಾಮುಂಡೇಶ್ವರಿ ತಾಯಿಯವರು ಎಷ್ಟು ರೀತಿ ಅವತಾರ ತಳೆದಾರೆ ಎಂದು ತೋರಿಸ್ತೀನಿ, ನೀವೇ ನೋಡಿ ಬನ್ನಿ. ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ದೇವಾದಿ ದೇವತೆಗಳನ್ನೇ ಎದುರಿಸಿದ ಚಂಡ ಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನೋ ನಾನು. ಸೊ ಇಲ್ಲಿ ಬಂದರೆ ಮಡಿಕೆಲ್ಲ ಆವಾಗಿನ ಕಾಲದ ಏನು ಮಡಿಕೆಗಳೆಲ್ಲ ಮಾಡ್ತಾಯಿದ್ರು ಅದೆಲ್ಲ ಹಾಗೆ ಇತ್ತು. ಸೊ ನಮಗಿದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಕೂಡ ಮಡಿಕೆ ಮಾಡ್ತಾಯಿದ್ವಿ ಅವಾಗೆಲ್ಲ. ಇವಾಗೂ ಕೂಡ ನಮ್ಮೂರಲ್ಲಿ ಅಜ್ಜಿ ತಾತ ಇನ್ನೂ ಮಾಡ್ತಿರ್ತಾರೆ. ನಾವು ಹೋದಾಗಂದರೆ ನೋಡ್ತಾ ಇರ್ತೀವಿ. ಅವರಿಗೂ ಸ್ವಲ್ಪ ಏಜ್ ಆಗ್ತದೆ. ಇನ್ನು ಮುಂದೆ ನಾವು ಲೈವಲ್ಲಿ ನೋಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಇದು ಕೂಡ ಇಲ್ಲಿ ಮಗ್ಗ ಎಣಿತಾ ಇರೋದು, ರೇಷ್ಮೆ ಸೀರೆ ಎಲ್ಲ ಮಾಡೋದು. ಸೊ ಹಂಗೆ ಮುಂದೆ ಹೋಗ್ತಾಯಿದ್ರೆ ತುಂಬ ಥರ ಇದೆ. ಇಲ್ಲಿ ನೋಡಿದ್ರೆ ಕುಲ್ಮೆ ಅಂತ ಹೇಳ್ತಾರೆ. ಎಷ್ಟೊಂದಿದೆ. ನಮಗೆ ಅಂದರೆ ಅದ್ರ ಹೆಸರುಗಳೇ ಗೊತ್ತಿಲ್ಲ, ಏನೇನು ಮಾಡ್ತಾರೆ ಅಂತ. ಆ ಥರ ಎಲ್ಲ ಇದೆ. ನಮಗೆ ಎಷ್ಟು ಏನು ಗೊತ್ತಿದೆ ಅದನ್ನು ಮಾತ್ರ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದು ಅಷ್ಟೇ. ಇದಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಅರಳಿಕಟ್ಟೆ ಕೆಳಗಡೆ ಕುತ್ಕೊಂಡು ಎಲ್ಲರೂ ಈ ಥರ ಒಂಥರ ಚೆನ್ನಾಗಿತ್ತು ಆವಾಗಿನ. ನಾವು ಅಷ್ಟೇ ನಮ್ಮ ಮನೆ ಹತ್ರ ಎಲ್ಲ ನೋಡ್ತಾ ಇದ್ವಿ. ಇನ್ನು ಮುಂದೆ ಹೋಗ್ತಾಯಿದ್ರೆ ಇದೇ ಥರ ಎಷ್ಟು ಆಗುತ್ತೆ ಅವ್ರ ಕೈಲಿ ಅಷ್ಟು ತುಂಬ ಚೆನ್ನಾಗೆಲ್ಲನೂ ವರ್ಣಿಸಿದ್ದಾರೆ. ನಮಗೂ ಎಷ್ಟು ವೀಡಿಯೋ ಆಯಿತು ಅಷ್ಟು ನಾವು ಕ್ಯಾಪ್ಚರ್ ಮಾಡಿದ್ವಿ. ಅಂದರೆ ನಾನು ಕೂಡ ಇದೆಲ್ಲ ತಿಳ್ಕೊಂಡಿರಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಒಂದು ಇವ್ರು ಮಾಡಿರೋಂತಹ ಎಲ್ಲಿ ಇದು ಚನ್ನಪಟ್ಟಣ ತಾಲೂಕಿನ ಒಂದು ಗೌಡ್ಗೆರೆ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ವರ್ಣಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಬಂದರೆ ನಾವೆಲ್ಲ ಥರ ನೋಡ್ಬೋದು. ತುಂಬ ಚೆನ್ನಾಗಿದೆ. ಬಂದು ಯಾವಾಗಾದರೂ ಒಂದು ಫ್ರೀ ಟೈಮಲ್ಲಿ ಬಂದು 2 hours ಫ್ರೀ ಮಾಡ್ಕೊಂಡು ಬಂದರೆ ಫುಲ್ ಟೆಂಪಲ್ ಎಲ್ಲ ನೋಡಿ ನೀವು ಒಳಗಡೆ ಬಂದರೆ ಇಲ್ಲಿ 40 to 50 ಮಿನಿಟ್ಸ್ ಬೇಕಾಗುತ್ತೆ. ಸೊ ಆಮೇಲೆ ಊಟ ಮಾಡ್ಕೊಂಡು ನೀವು ಆರಾಮಾಗಿ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಂಡ್ರು.
ನಾವು ಅಂದ್ಕೊಂಡೇ ಬಂದಿದ್ವಿ ದೇವಸ್ಥಾನಕ್ಕೆ. ಸೊ ನಮಗೂ ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ. ಮತ್ತು ಇಲ್ಲಿ ಕಾಯಿ ಕೊಟ್ಟೋದು ಕೂಡ ಇರುತ್ತೆ. 7 ವಾರ ಅಥವಾ 9 ವಾರ. ಅವ್ರು ಅಂದ್ಕೊಂಡಿರೋದು 7 ವಾರದಲ್ಲಾದರೂ ಪೂರ ಇರ್ಬೋದು ಅಥವಾ 9 ವಾರದಲ್ಲಾದರೂ ಪೂರ ಇರ್ಬೋದು, ಇಲ್ಲ ಒಂದೇ ವಾರದಲ್ಲಿ ಕೂಡ ಅವ್ರಿಗೆ ಪ್ರತಿಫಲ ಸಿಗ್ಬೋದು. ಆದರೆ ಏನಂದರೆ ತಾಳ್ಮೆಯಿಂದ ಬಂದು 9 ವಾರ ಕಾಯಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ. ಭಾರತದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳು. ನೀವೇ ನೋಡಿ ಯಾವ್ಯಾವುದು. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿರಾಕಾಶಮಾಕಾಶವಾಸಂ. ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು. ನಾವು ಇವಾಗ ಹೊರಗಡೆ ಬಂದ್ವಿ. ಹೇಗಿತ್ತಮ್ಮ? ಸೂಪರ್ ಆಗಿತ್ತು. 50 ರೂಪಾಯಿ ಕೊಡೋದು 50 ರೂಪಾಯಿ ಟಿಕೆಟ್ ತುಂಬ ಡಿಫರೆನ್ಸ್ ಇದೆ. ಸೊ ಮತ್ತೆ ನೀವು ಬರಬೇಕಾದ್ರೆ ಈ ಥರ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಅಂತೂ ಹಂಗೆ ಬರ್ಬೇಕಾದ್ರೆ ತೊಗೊಂಡು ಬನ್ನಿ, ಅಲ್ಲೆಲ್ಲೂ ಬಿಸಾಕ್ಬಿಡ್ಬೇಡಿ ಮತ್ತೆ ಬರ್ತು. ಯಾಕಂದರೆ ಇಲ್ಲಿ ಎಕ್ಸಿಟ್ ಬರಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಟಿಕೆಟ್ ಅಂತೂ ಮರಿಬೇಡಿ, ಬರಬೇಕಾದ್ರೆ ಹಂಗೆ ಇಟ್ಕೊಂಡು ಬನ್ನಿ. ಆಚೆ ಬಂದ್ವಿ. ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ರಶ್ ಇದ್ರೂ ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ನೀವು ಯಾವಾಗಾದರೂ ಬಂದರೆ ಮಿಸ್ ಮಾಡಬೇಡಿ, ಪ್ರಸಾದ ಮಾಡ್ಕೊಂಡು ಹೋಗಿ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬೈ ಬಾಯ್.